ಒಂದಿನ ಹಿಂಗೆ ಲ್ಯಾಪ್ಟಾಪಲ್ಲಿ ರ್ಯಾಂಡಮ್ ಆಗಿ ಕೋಡಿಂಗ್ ಮಾಡ್ತಾ ಇದ್ದೆ. ಸಡನ್ನಾಗಿ ರಪ್ ಅಂತ ಒಂದು ತಲೆಗೆ ಒಂದು ಐಡಿಯಾ ಬಂತು. ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದೆ. ಅದೇ ಇವಾಗ ನನ್ನ ಸ್ಟಾರ್ಟಪ್ ಆಗಿ ನಿಂತಿರೋದು. ಸೊ ಆ ಐಡಿಯಾ ಏನು, ಅದು ಹೆಂಗೆ ಎಕ್ಸಿಕ್ಯೂಟ್ ಮಾಡಿದೆ ಎಲ್ಲ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನನಗೆ ತುಂಬ ದಿನದಿಂದ ನಂದೇ ಆದ ಹೊಸದೊಂದು ಸ್ಟಾರ್ಟಪ್ನ ಓಪನ್ ಮಾಡಬೇಕು ಅಂತ ತುಂಬ ತಲೆಯಲ್ಲಿತ್ತು. ಆ್ಯಕ್ಚುಲಿ ಅದ್ರ ಬಗ್ಗೆ ತುಂಬ ರಿಸರ್ಚ್ ಕೂಡ ಮಾಡಿದ್ದೆ. ನಂಗೆ ರಿಸರ್ಚ್ ಮಾಡಿದಾಗ ಸಿಕ್ಕಿದ್ದೇನು ಅಂದರೆ, ಫಸ್ಟು ನಾನು ಒಂದು ಮಾರ್ಕೆಟ್ ಗ್ಯಾಪ್ನ, ಒಂದು ಲೂಪ್ ಹೋಲ್ನ ಕಂಡುಹಿಡಿಬೇಕಾಗಿತ್ತು. ಸೊ ಆ ಟೈಮಲ್ಲಿ ನನಗೆ ಈ ಮಾರ್ಕೆಟ್ ಗ್ಯಾಪ್ ಒಂದು ಸಿಕ್ತು. ಅದಕ್ಕೊಂದು ರೀಸನ್ ಇದೆ, ಏನಂತ ಹೇಳ್ತೀನಿ. ಲೈಕ್ ಅದಕ್ಕೊಂದು ಸ್ಟೋರಿನೇ ಇದೆ. ಏನಂದರೆ, ನಮ್ಮ ಕಾಲೇಜಲ್ಲಿ ಫಂಕ್ಷನ್ ನಡೀತಾ ಇತ್ತು, ಫೆಸ್ಟ್ ಅಂತ ಹೇಳ್ತಾರಲ್ಲ. ಸೊ ಅದು ನಿಮಗೆ ಗೊತ್ತಲ್ಲ, ಫೆಸ್ಟ್ ಅಂತ ಅಂದರೆ ಒಂದು ಎತ್ನಿಕ್ ಡೇ ಇರುತ್ತೆ, ಒಂದು DJ ನೈಟ್ ಇರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ಯಾವ ಥರ ಬಟ್ಟೆ ಹಾಕೊಳ್ಳೋಣ, ಯಾವ ಲುಕ್ಸ್ ಮೇಂಟೈನ್ ಮಾಡೋಣ ಅಂತ ಈ ಥರ ಎಲ್ಲ ಮಾತಾಡ್ತಾಯಿದ್ರು. ಬಟ್ ಆ್ಯಕ್ಚುಲಿ ನನ್ನ ಹತ್ರ ಬಟ್ಟೆನೇ ಇರಲಿಲ್ಲ. ಇತ್ತು ಅಂದ್ರೂ ನಿಮಗೆ ಗೊತ್ತಲ್ವ ನಮ್ಮ ಹತ್ರ ಯಾವ ಥರ ಇರುತ್ತೆ ಅಂತ. ಸೊ ನಾರ್ಮಲಾಗಿ ಬಟ್ಟೆ ಇತ್ತು, ಬಟ್ ಅದೆಲ್ಲ ಸೂಟ್ ಆಗ್ತಿರ್ಲಿಲ್ಲ ಕಾಲೇಜ್ಗೆಲ್ಲ ಹಾಕೊಂಡು ಹೋಗಿ. ಸೊ ಇನ್ನೇನು ಮಾಡೋದು, ಪ್ರೆಸ್ಟೀಜ್ ಪ್ರಶ್ನೆ ಅಲ್ವಾ. ತೊಗೊಳ್ಳೋಣ ಒಂದು ಜೊತೆ ಬಟ್ಟೆ, ಏನಾಗಲ್ಲ ಅಂದ್ಬಿಟ್ಟು ಪಾರ್ಟಿ ವೇರ್ಗೆ ಒಂದು ಜೊತೆ, ಎತ್ನಿಕ್ ವೇರ್ಗೆ ಅಂತ ಒಂದು ಜೊತೆ ತಗೊಂಡು ಅವತ್ತು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು, ಹುಡುಗರ ಜೊತೆ ಅಡ್ಡಾಡಿಕೊಂಡು, ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು, ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸು ಪೋಸ್ಟು ಎಲ್ಲ ಹಾಕಿದ್ಮೇಲೆ ಆ ಬಟ್ಟೆನ ಹೆಂಗೆ ತೊಗೊಂಬಂದು ನನ್ನ ಬ್ಯಾಗಲ್ಲಿ, ನನ್ನ ವಾಲ್ಡ್ರೋಬಲ್ಲಿ ಇಟ್ಟಿದ್ದೀನೋ ಇದುವರೆಗೂ ಅದು ಹಂಗೆ ಇದೆ. ಅದನ್ನ ನೆಕ್ಸ್ಟ್ ಓಪನೇ ಮಾಡಲಿಲ್ಲ. ನನಗೆ ಅವಾಗ ಅನಿಸ್ತು, ಮುಚ್ಕೊಂಡು ಯಾವುದೋ ಫ್ರೆಂಡ್ಸ್ ಬಟ್ಟೆ ಇಸ್ಕೊಂಡು ಹೋಗಿದ್ರೆ, ಯಾವುದೊಂದು ಹಾಕೊಂಡು ಹೋಗಿದ್ರೆ ನಡೀತಾ ಇತ್ತು. ಮತ್ತೆ ಯಾಕೆ ಹೊಸದಾಗಿ ಬಟ್ಟೆ ತೊಗೋಬೇಕಾಗಿತ್ತು ಅಂತ ಅನಿಸ್ತು. ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ. ಅದ್ರ ಬದಲು ನನಗೆ ನಾರ್ಮಲ್ ಬಟ್ಟೆಗಳು ತಗೊಂಡಿದ್ರೆ ಊರಲ್ಲೂ ಹಾಕೋಬೋದು. ಇವಾಗ ನೋಡಿ, ಊರಲ್ಲಿ ಹಬ್ಬ ಇದೆ, ಬಟ್ ನನ್ನ ಹತ್ರ ತೊಗೊಳಕ್ಕೆ ದುಡ್ಡಿಲ್ಲ. ಬಿಕಾಸ್ ಆ ದುಡ್ಡನ್ನ ನಾನು ಅಲ್ಲಿ ಖರ್ಚು ಮಾಡಿದ್ದೀನಿ. ಅವನ್ನೇ ಹಾಕೋಬೋದಲ್ಲ ಅಂತ ನೀವು ಹೇಳ್ಬೋದು, ಬಟ್ ಅಲ್ಲಿನ ಪಾರ್ಟಿ ವೇರ್ ಇಲ್ಲಿ ಹಾಕೊಂಡ್ರೆ ಮನೇಲಿ ಏನು ತೊಗೊಂಡು ಹೊಡಿತೀರ ಅಂತ ನಿಮಗೆ ಗೊತ್ತಲ್ವ. ನನಗೆ ಅದೇನು ಅನಿಸ್ತು ಅಂದರೆ, ಅವತ್ತೊಂದು ಒಳ್ಳೆ ಆಪ್ಷನ್ ಇರ್ಬೋದಿತ್ತಲ್ವ ನನಗೆ. ಲೈಕ್ ಬಟ್ಟೆನ ಹಾಕ್ಕೊಂಡು ನಂದು ಒಂದು ಹತ್ರ ಫೀಲ್ ಮಾಡಿ, ಫೋಟೋಸ್ ಎಲ್ಲ ಪೋಸ್ಟ್ ಮಾಡಿ ಎಲ್ಲ ಆಗಿದ್ಮೇಲೆ ವಾಪಸ್ ಬಟ್ಟೆನ ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂಗಡಿಗೆ. ಬಟ್ ಆ ಥರ ಯಾರು ತೊಗೋತಾರೆ, ಯಾರು ತೊಗೊಳಲ್ಲ. ಸೊ ಇದನ್ನ ಇಟ್ಕೊಂಡು ಲೈಕ್ ಒಂದು ಗ್ಯಾಪ್ ಇದೆ ಇಲ್ಲಿ. ಲೈಕ್ ಮಿಡಲ್ ಕ್ಲಾಸ್ ಅವ್ರಿಗೆ, ಅಥವಾ ಕೆಲವೊಬ್ರು ಇರ್ತಾರೆ ಲೈಕ್ ಫ್ಯಾಷನ್ ಎಂಥೂಸಿಯಸ್ಟ್ ಅಂತ. ಲೈಕ್ ನಂತರ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ತುಂಬ ಬಟ್ಟೆಗಳನ್ನ ಟ್ರೈ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಎಲ್ಲ ಬಟ್ಟೆಗಳನ್ನ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಇಂಥ ಟೈಮಲ್ಲಿ ಒಂದು ರೆಂಟಿಂಗ್ ಅಂತ ಆಪ್ಷನ್ ಇದ್ದರೆ ಹೆಂಗಿರುತ್ತೆ. ಸೊ ಈ ಐಡಿಯಾ ನನ್ನ ತಲೆಯಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತ್ಕೊಳ್ತು. ಲೈಕ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಬಟ್ಟೆಗಳನ್ನ ಅರೇಂಜ್ ಮಾಡೋದು, ಅವ್ರ ಮೋಸ್ಟ್ಲಿ ಆ ಫೋಟೋ ಶೂಟ್ ಆದರೂ ಮಾಡ್ಬೋದು, ವೀಡಿಯೋ ಶೂಟ್ ಆದರೂ ಮಾಡ್ಬೋದು, ಅದು ಏನಾದರೂ ಆಗಿರಲಿ. ಒಟ್ಟಿನಲ್ಲಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬಟ್ಟೆನ ಯೂಸ್ ಮಾಡಿಕೊಂಡು ವಾಪಸ್ ಅದು ಯಾವ ಸ್ಟೇಜಲ್ಲಿ ಇತ್ತೋ ಆ ಸ್ಟೇಜಲ್ಲಿ ಹಂಗೆ ರಿಟರ್ನ್ ಮಾಡಿಬಿಟ್ರೆ ನಾನು ಇಷ್ಟ ಅಂತ ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೋದು. ಏನೋ ಗೊತ್ತಿಲ್ಲ, ಬಟ್ ಈ ಐಡಿಯಾ ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂತು. ಆಗಲೇ 1000 ಐಡಿಯಾಸ್ ಬಂದೋಗಿದ್ವು, ಅದು ಬೇರೆ ಮ್ಯಾಟ್ರು. ಬಟ್ ಈ ಐಡಿಯಾ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬಂತು. ಮೋರೋವರ್, ನಾನು ಇದನ್ನ ಮೆನ್ಸಿಗಂತ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ನಿಮಗೆ ನೆನಪಿರುತ್ತೆ, ನಿಮ್ಮ ಅಕ್ಕನ ಜೊತೆನೋ, ನಿಮ್ಮ ತಂಗಿ ಜೊತೆನೋ, ನಿಮ್ಮ ಅಮ್ಮನ ಜೊತೆನೋ ಯಾವಾಗಾದ್ರೂ ಶಾಪಿಂಗ್ ಹೋಗಿದ್ರೆ ಆಲ್ಮೋಸ್ಟ್ ನಿಮಗೆ ಅಲ್ಲಿ ಹುಡುಗರ ಬಟ್ಟೆಗಿಂತ ಹುಡುಗಿರ ಬಟ್ಟೆನೇ ಜಾಸ್ತಿ ಸಿಗುತ್ತೆ. ಈಗ ಮೆನ್ಸ್ಗಳಿಗೆಲ್ಲ ತುಂಬ ಕಡಿಮೆ ಆಪ್ಷನ್ಸ್ ಇದೆ. ಯಾಕೆ ನಾವು ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಈ ಮಾರ್ಕೆಟ್ ಗ್ಯಾಪನ್ನು ತೊಗೊಂಡು ಫಿಲ್ ಮಾಡೋಕ್ಕಾಗಬಾರ್ದು. ಲೈಕ್ ಮೆನ್ಸ್ಗಂತಲೇ ಸ್ಪೆಷಲೈಸ್ಡ್ ಔಟ್ಫಿಟ್ಸ್ಗಳನ್ನ, ಬಟ್ಟೆಗಳನ್ನ, ಕಂಪ್ಲೀಟ್ ಔಟ್ಫಿಟ್ ಅಂದರೆ ಬರೀ ಶರ್ಟು ಪ್ಯಾಂಟ್ ಅಂತಲ್ಲ, ಶರ್ಟು ಪ್ಯಾಂಟು ಆಕ್ಸೆಸರೀಸು ಶೂಸು ಎಲ್ಲದನ್ನು ನಾವು ಕವರ್ ಮಾಡ್ಬೋದಲ್ವ. ಸೊ ಈ ಥರ ಒಂದು ಔಟ್ಫಿಟ್ನ ರೆಂಟಿಗೆ ಕೊಟ್ಟರೆ ನಮ್ಮ ಹುಡುಗರಿಗೂ ಲೈಕ್ ದುಡ್ಡು ತುಂಬ ಜಾಸ್ತಿ ಸ್ಪೆಂಡ್ ಮಾಡದಿರೋ ಥರ ಆಗುತ್ತೆ. ಆ್ಯಂಡ್ ಅವ್ರಿಗೆ ಏನು ಬೇಕಲ್ಲ ಅದು ಆಸೆನೂ ಕೂಡ ನೆರವೇರುತ್ತೆ. ಆ್ಯಂಡ್ ನಿಮ್ಮ ಪ್ರಕಾರ ನನಗೆ ಫಸ್ಟ್ ಕ್ವೆಶನ್ ಏನು ಬಂದಿರ್ಬೋದು ಹೇಳಿ ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ? ಜನ ಏನಂತಾರೆ ಅಂತನಾ? ಜನ ಏನಂತಾರೆ, ಲೈಕ್ ನಾನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಹೇಳ್ಬೇಕಂದ್ರೆ. ಬಿಕಾಸ್ ಅದಕ್ಕೊಂದು ರೀಸನ್ ಇದೆ, ಹೇಳ್ತೀನಿ ಏನಂತ. ಬಟ್ ಆ್ಯಕ್ಚುಲಿ ಕ್ವೆಶನ್ ಉಟ್ಕೊಂಡಿದ್ದೇನು ಅಂದರೆ, ನನ್ನ ಐಡಿಯಾ ಎಷ್ಟು ಪರ್ಸೆಂಟ್ ವ್ಯಾಲಿಡ್ ಇದೆ ಅನ್ನೋದು. ಅದನ್ನ ಹೆಂಗೆ ಸಾಲ್ವ್ ಮಾಡಿದೆ ಅದನ್ನೆಲ್ಲ ಹೇಳ್ತೀನಿ. ಫಸ್ಟು ಈ ಅದು ಜನ ಏನಂತಾರೆ ಅಂತ ಅನ್ನಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ನಿಮ್ಗೆ ಅಂದ್ಕೋಬೋದು ಲೈಕ್ ಜನ ಏನನ್ಬೋದು, ಇವನೇನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಬಟ್ಟೆ ಮಾರ್ತಿದ್ದಾನ, ಬಟ್ಟೆ ರೆಂಟ್ ಮಾಡ್ತಿದ್ದಾನ ಅಂತ ಅನಿಸ್ಬೋದು ಜನಕ್ಕೆ ಅಂತ ನೀವು ಹೇಳ್ಬೋದು. ಬಟ್ ಜನ ಏನು ಗುರು ಹೆಂಗಿದ್ರು ಮಾತಾಡ್ತಾರೆ. ನಮ್ಮ ಹತ್ರ ದುಡ್ಡಿದ್ರೆ ಎಷ್ಟು ಜನ ದುಡ್ಡು ತಿಂದಿದ್ದಾನಪ್ಪ ಅಂತ ಹೇಳ್ತಾರೆ. ದುಡ್ಡಿಲ್ಲ ಅಂತ ಅಂದರೆ ಯಾವುದಕ್ಕೆ ಯೂಸ್ ಇಲ್ಲ ಅಂತ ಹೇಳ್ತಾರೆ. ಅಪ್ಪ ಅಮ್ಮನ ಜೊತೆ ಇದ್ದರೆ ಚೈಲ್ಡ್ ನನ್ನ ಮಗ ಇನ್ನೂ ಅಪ್ಪ ಅಮ್ಮನ ಜೊತೆ ಇದ್ದಾನೆ ಅಂತಾರೆ. ಅಪ್ಪ ಅಮ್ಮನ ಜೊತೆ ಇಲ್ಲ ಅಂತ ಅಂದರೆ ನೋಡು ಅಪ್ಪ ಅಮ್ಮನೇ ದೂರ ಇಟ್ಟಿದ್ದಾರೆ ಅಂತಾರೆ. 6 ಪ್ಯಾಕ್ ಇದ್ದರೆ ಪಕ್ಕ ಸ್ಟೆರಾಯ್ಡ್ಸ್ ತೊಗೊಂಡಿದ್ದಾನೆ ಅಂತಾರೆ. 6 ಪ್ಯಾಕ್ ಇಲ್ಲ ಅಂತಂದರೆ ಅಂಕಲ್ ಅಂತ ಹೇಳ್ತಾರೆ. ನಮ್ಮೆಲ್ಲ ಜಾಸ್ತಿ ಖರ್ಚು ಮಾಡಿದ್ರೆ ಶೋ ಆಫ್ ಅಂತ ಹೇಳ್ತಾರೆ. ಖರ್ಚು ಮಾಡಲಿಲ್ಲ ಅಂತಂದರೆ ಕಂಜೂಸ್ ನನ್ನ ಮಗ ಅಂತಾರೆ. ಸೊ ಐ ಥಿಂಕ್ ಪೀಪಲ್ ಡಸಂಟ್ ಮ್ಯಾಟರ್. ಆ್ಯಂಡ್ ಪೀಪಲ್ಲೇ ಮ್ಯಾಟ್ರ್ ಆಗಲಿಲ್ಲ ಅಂದಮೇಲೆ ಅವರ ಸಜೆಷನ್ಸ್, ಅವರ ಮಾತುಗಳು ಯಾಕೆ ಮ್ಯಾಟ್ರ್ ಆಗುತ್ತೆ. ಸೊ ದಟ್ಸ್ ವಾಟ್. ನಿಮ್ಗೇನು ಅನ್ಸುತ್ತೆ ಅದನ್ನೇ ಮಾಡಬೇಕಲ್ವ ಫೈನಲಿ. ಹಂಗೆ ನೋಡ್ತಾ ಹೋದರೆ ನಿನ್ಗೇನಂತ ನೀನೇನು ಕರೆಕ್ಟ್ ಮಾಡಿದ್ರೂ ಏನಾದರೂ ಒಂದು ಹುಡುಕ್ತಾರೆ, ತಪ್ಪು ಮಾಡಿದ್ರೂ ಏನಾದರೂ ಒಂದು ಹುಡುಕ್ತಾರೆ. ಸೊ ಐ ಥಿಂಕ್
ಜನದ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ. ಸೊ ಸ್ಟಾರ್ಟ್ ಮಾಡೋಣ, ನನಗೇನು ಅನ್ಸುತ್ತೋ ಅದನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನನ್ನ ಕಂಪ್ಲೀಟ್ ಆ ಸ್ಟಾರ್ಟಪ್ನ ಬಿಲ್ಡ್ ಮಾಡೋಂಥ ಕಂಪ್ಲೀಟ್ ಜರ್ನಿನ ಇದರಲ್ಲಿ ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹೆಂಗೆ ಸ್ಟಾರ್ಟಪ್ನ ಬಿಲ್ಡ್ ಮಾಡಬೇಕು, ನನಗೆ ಏನೇನೆಲ್ಲ ಚಾಲೆಂಜಸ್ ಬಂತು ಅದು ನಿಮಗೂ ಬರ್ಬೋದು.